ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ನೋಡಿ, ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲಾಗ್ ಅನ್ನೋದಕ್ಕಿಂತ ಸಾಂಬಾರು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಅಳಸಂದೆಕಾಯಿ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು, ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಅದಕ್ಕೆ ಇದನ್ನು ಸುಲಿದ್ಬಿಟ್ಟು ಇವಾಗ ಅಳಸಂದೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದು ಅವರೆಕಾಯಿ ತೊಗೊಂಡು ಬಂದಿದ್ರು ನೆನ್ನೆ, ಬಟ್ ಯಾಕೋ ಚೆನ್ನಾಗಿಲ್ಲ. ಸ್ವಲ್ಪ ಬಿಡಿಸ್ಬಿಟ್ಟು ಬೆಳಗ್ಗೆ, ನೋಡಿ ಇಷ್ಟು ಬಿಡಿಸಿದ್ದೀನಿ, ಬೆಳಗ್ಗೆ ಸ್ವಲ್ಪ ಬಿಡಿಸ್ಬಿಟ್ಟು ಅದನ್ನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಅದಕ್ಕೆ ಇವಾಗ ಇದು ಬಿಡಿಸ್ಬಿಟ್ಟು ಅಲಸಂದೆಕಾಳು ಸಾಂಬಾರು ಮಾಡ್ತೀನಿ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ. ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಸಿ ಅಲಸಂದೆಕಾಳು ಸಾಂಬಾರು ಮಾಡೋಣ ಅಂತ. ಆದರೆ ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದೆಯಂತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಹಸಿ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ ಗಾಯ್ಸ್, ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಅಲಸಂದೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹುಳಿ ಸಾರು ಮಾಡೋಣ ಅಂತ. ನೋಡಿ, ರೈಸ್ ರೆಡಿಯಾಗಿದೆ, ಎಲ್ಲ ತೊಳೆದು. ನೋಡಿ, ಇವಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ತುಂಬ ದಪ್ಪ ಕಟ್ ಮಾಡ್ಕೊಬಾರ್ದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇದು ನೋಡಿ ಕಾಯಿ ಸಾಂಬಾರಿಗೆ ಅಂತಲೇ ಒಡಿಸ್ಕೊಂಡೆ, ಬಟ್ ಇವಾಗ ಇದು ಗೊಜ್ಜಿಗೂ ಬೇಕು ಕಾಯಿ. ಹಾಗಾಗಿ ಸ್ವಲ್ಪ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕಲಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ತೋರಿಸ್ತೀನಿ ನಿಮಗೂ. ನೋಡಿ ಗೈಸ್, ಹಾಲು ತೆಗೆದಿಟ್ಟಿದ್ದೀನಿ, ಟೀ ಇಟ್ಟಿದ್ದೀನಿ. ಟೀ ಕುಡ್ದಾದ್ಮೇಲೆ ಈಗ ಆಮೇಲೆ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಖಾರಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಅಷ್ಟೊತ್ತಿಗೆ ಸ್ವಲ್ಪ ಟೀ ಕುಡಿದ್ಬಿಟ್ರೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ರಸ್ಕ್ ಇಟ್ಟಿದ್ದೀನಿ. ನಮ್ಮ ಮನೇಲಿ ರಸ್ಕ್ ಬೇಕು ಅಂದರು. ರಸ್ಕು ಮತ್ತು ಟೀ. ಬನ್ನಿ, ನೀವು ಸ್ವಲ್ಪ ಟೀ ಕುಡೀರಿ ರೇ, ಬನ್ನಿ. ಸಂಜೆ ಹೊತ್ತು ಅದು ಏನೋ ನಮ್ಮ ಮನೇಲಿ ಅಂತ ಟೀ ಕುಡಿಬೇಡ, ಹಾಲು ಕುಡಿ ಅಂತ. ಆದರೂ ಆಗೋದೇ ಇಲ್ಲ ನಂಗೆ. ಅದು ಟೀ ಅಭ್ಯಾಸ ಆಗಿಬಿಟ್ಟು ಟೀನೇ ಬೇಕು ಅನಿಸುತ್ತೆ. ಗ್ಯಾಸ್ಟ್ರಿಕ್ ಬೇರೆ ಆಗಿಬಿಟ್ಟಿದೆ ಜಾಸ್ತಿ. ಆದರೂ ಟೀ ಕುಡಿಬೇಕು. ನೋಡಿ, ಅದೇ ಹೇಳೋದು, ಹೆಲ್ತ್ ಮುಖ್ಯ. ಆದ್ರೂ ಕಲ್ತಿರೋದನ್ನ ಹೆಂಗೆ ಬಿಡೋದು ಅಂತ ಯೋಚನೆ ಮಾಡಬೇಕಲ್ವ. ನೋಡಿ, ಟೀ ಮತ್ತು ರಸ್ಕು. ಅಮ್ಮ ಬನ್ನಿ, ಬಂದ್ರಾ? ಆಲೂಗಡ್ಡೆ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಇದು ಖಾರ ರುಬ್ಬಲಿಕ್ಕೋಸ್ಕರ, ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೊಟೊ. ಯಾಕೆ ಟೊಮೊಟೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಹುಣಸೆಹಣ್ಣು ಹಾಕಲ್ವಲ್ಲ. ಹಾಗಾಗಿ ಬಸ್ಸಾರಿಗೆ ಮತ್ತು ಮಸೊಪ್ಪಿಗೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಹುಳಿ ಸಾರಿಗೆಲ್ಲ ಹಾಕಲ್ಲ. ಹಾಗಾಗಿ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ತೀನಿ. ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕಿದ್ದೀನಿ. ಇದು ಧನಿಯಾ ಪೌಡರು. ಸಾಂಬಾರು ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿಲ್ಲ ನಾನು, ಹಾಗಾಗಿ ಬೇರೆ ಬೇರೆನೇ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ, ನೋಡಿ ಇಷ್ಟು ಜೀರಿಗೆ ಹಾಕ್ತೀನಿ. ಇವಾಗ ಇದನ್ನು ರುಬ್ಕೊಂಬನ್ನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ, ಜೀರಿಗೆ, ಸಾಂಬಾರು ಪುಡಿ, ಖಾರದ ಪುಡಿ ಇಷ್ಟು ಹಾಕಿದ್ದೀನಿ ಗೈಸ್. ಇವಾಗ ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಖಾರ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಮತ್ತು ಬದನೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಹಸಿ ಅಲಸಂದೆಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತಪ್ಪಲೆ ಕಾಯ್ತಾ ಇದೆ. ಇದಕ್ಕೆ ಇವಾಗ ಸ್ವಲ್ಪ ದೊಡ್ಡದು, ಸ್ವಲ್ಪ ಚಾರ್ಜಿಂಗ್ ಇರೋದು, ಒಂದು ಸ್ವಲ್ಪ ಲೈಟು ಜಾಸ್ತಿ ಇರೋದು ತೊಗೊಬನ್ನಿ ಅಂತ ಹೇಳ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಬಲ್ಬು ನೋಡಿ ಎಷ್ಟು ಕತ್ತು ಥರ ಕಾಣಿಸುತ್ತೆ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬೇಜಾರಾಗಿದೆ ಗಾಯ್ಸ್. ಯಾವಾಗ ತೊಗೊಬರ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯವರು ಹೇಳ್ತಿದ್ದಾರೆ, ಮರೀತಾರೆ. ನೋಡಿ, ಎಣ್ಣೆ ಸ್ವಲ್ಪ ಕಾಯ್ದಿದೆ. ಅದಕ್ಕಿವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಟಪಟ ಅಂತಿದ್ದಾವೆ ನೋಡಿ ಸಾಸಿವೆ ಜೀರಿಗೆ. ಅದಕ್ಕೀಗ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು.
ಸಾಸಿವೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ ನೋಡಿ. ಬದನೆಕಾಯಿ ಮತ್ತು ಆಲೂಗಡ್ಡೆ, ಅಲಸಂದೆ ಕಾಳು. ಸಾರು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಹಸಿ ಕಾಳು ಸಾರು ಸಾಮಾನ್ಯ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಹುಳಿ ಸಾರು. ಇದರಲ್ಲೇ ಬದನೆಕಾಯಿ ಬಜ್ಜಿ ಅಂತ ಮಾಡ್ತೀವಿ ಹಸಿ ಕಾಳಲ್ಲಿ, ಸಕ್ಕತ್ತಾಗಿರುತ್ತೆ. ಅದನ್ನು ಒಂದಿನ ಯಾವತ್ತಾದ್ರೂ ಮಾಡಿ ತೋರಿಸ್ತೀನಿ ರೆಸಿಪಿ. ನಿಜವಾಗ್ಲೂ ತುಂಬಾ ಸೂಪರಾಗಿರುತ್ತೆ ಅಂತ ಅಂದ್ಕೊತೀನಿ ನಾನು. ಅದು ಎಲ್ರಿಗೂ ಇಷ್ಟ ಆಗ್ಬೋದು ನೋಡಿ. ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ, ಗೊತ್ತಿಲ್ಲ, ನೋಡೋಣ ಹೆಂಗೆ ಬರುತ್ತೋ ಅಂತ ಗೊತ್ತಿಲ್ಲ, ಆದರೂ ಮಾಡ್ಕೊತಾ ಇದ್ದೀನಿ. ಕಂಪಲ್ಸರಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ, ಯಾಕಂದರೆ ತುಂಬಾ ಹುಷಾರಿಲ್ದಂಗೆ ಆಗುತ್ತೆ, ಏನಂತ ಗೊತ್ತಿಲ್ಲ. ಒಂದು ವಾರ ಚೆನ್ನಾಗಿದೆ, ಇನ್ನೊಂದು ವಾರ ಅಲ್ಲ ಏನಾದರೂ ಒಂದು ಪ್ರಾಬ್ಲಮ್ಮು, ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗಿಬಿಟ್ಟಿದೆ. ಆದರೂ ಈ ನಡುವೆ ಸ್ವಲ್ಪ ಹುಷಾರಾಗಿದ್ದೀನಿ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟು ಒಂದು ಕುದಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಖಾರ ಹಾಕ್ತೀನಿ. ಯಾಕಂದರೆ ಇವಾಗಲೇ ಖಾರ ಹಾಕ್ಬಿಟ್ರೆ ಕಾಳು ಮತ್ತು ತರಕಾರಿ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಯಾಕಂದರೆ ಕುಕ್ಕರಲ್ಲಿ ಮಾಡ್ತಾ ಇಲ್ವಲ್ಲ ಗೈಸ್, ಹಾಗಾಗಿ. ಇಷ್ಟು ನೀರು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಳ್ಳಿಸ್ಕೊಂಡ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಖಾರ ಹಾಕಿದ್ರೆ ಸರಿಯಾಗಿಬಿಡುತ್ತೆ. ಖಾರ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ನೋಡಿ. ಇವಾಗ ಇದು ಮಳ್ತಾ ಇದೆ. ಇವಾಗ ಇದಕ್ಕೆ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಅಂದರೆ ನಾನೇನು ಇದಕ್ಕೆ ಇದನ್ನು ಏನು ಮಸಾಲೆ ಐಟಮ್ ಏನೂ ಹಾಕಲ್ಲ. ಬರೀ ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡರು, ಜೀರಿಗೆ ಇಷ್ಟೇ ಹಾಕ್ತೀನಿ. ಇಷ್ಟ ಇರೋರು ಇದಕ್ಕೆ ಚಕ್ಕೆ, ಲವಂಗ ಮತ್ತು ಶುಂಠಿ ಎಲ್ಲನೂ ಹಾಕ್ಬೋದು. ಮಸಾಲೆ ಸಾರು ಥರನೇ ಆಗುತ್ತೆ. ಆ ಥರ ಮಾಡಿದ್ರೆ ದೋಸೆಗೆ ಮತ್ತು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಮುದ್ದೆಗೆ ಮಸಾಲೆ ಸಾರು ತಿನ್ನಲ್ಲ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಹುಳಿ ಸಾರು ನಿಜವೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ನೀವು ಮುದ್ದೆಗೆ ಇಟ್ಟಿದ್ದೀನಿ ಇಲ್ಲಿ. ಇವಾಗ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಅಡ್ಜಸ್ಟ್ ಮಾಡ್ಕೊತೀನಿ. ಕಾಳು ಸಾಂಬಾರಿಗೆ ಸ್ವಲ್ಪ ಗಟ್ಟಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಬೋದು. ಕಾಳು ಸಾಂಬಾರು ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಇನ್ನೂ ಸ್ವಲ್ಪ ಮಳ್ಳಿದ ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಇದು ಜಾಸ್ತಿ. ಸದ್ಯಕ್ಕೆ ಇಷ್ಟು ಗಟ್ಟಿ ಇದೆ, ಮಳ್ಳಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಇದಕ್ಕೆ ಮುದ್ದೆ, ಅನ್ನ ಎಲ್ಲ ರೆಡಿ ಮಾಡಿದ್ರೆ ನೈಟು ಊಟ ರೆಡಿ ಆಗಿಬಿಡುತ್ತೆ. ಮುದ್ದೆ ಇಟ್ಟಿದ್ದೀನಿ, ಮುದ್ದೆ ನೀರು ಮಳ್ತಾ ಇದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಯಾಕಂದರೆ ತುಪ್ಪ ಅಥವಾ ಎಣ್ಣೆ ಹಾಕಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಗಂಟಾಗಲ್ಲ ಮತ್ತು ನೈಸಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಅಥವಾ ಇದು ಎಣ್ಣೆ ಎರಡಲ್ಲಿ ಯಾವ್ದಾದ್ರು ಒಂದು ಹಾಕ್ಬೋದು. ನಾನು ಸ್ವಲ್ಪ ತುಪ್ಪನೇ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಮುದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇದು ಮಳ್ತಾ ಇದೆ. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಮಳ್ಳಿಸುತ್ತೀನಿ, ಒಂದು 2 ಸುತ್ತು. ಕರೆಂಟೇ ಅದಕ್ಕೆ ಕಾಯಿಸಿ ಏನು ಗೊತ್ತು ನೋಡಿ. ಮುದ್ದೆ ರೆಡಿ ಆಗ್ತಾಯಿದೆ. ಇಲ್ಲಿ ಸಾಂಬಾರು ಆಯಿತು, ಹೇಳಿದ್ನಲ್ಲ ನೋಡಿ. ಕುದ್ದಿ ಹೆಂಗಿದೆ, ಗಟ್ಟಿಗಾಗ್ಬಿಟ್ಟಿದೆ ಕುದ್ದು ಸಾಂಬಾರು. ರೈಸ್ ರೆಡಿ ಇದೆ. ಮುದ್ದೆ ಒಂದು ಮಾಡಿಬಿಟ್ರೆ ಆಯಿತು. ಮುದ್ದೆ ರೆಡಿ ಮಾಡಿದ್ದೀನಿ. ಕರೆಂಟ್ ಹೋಗ್ಬಿಟ್ಟಿದೆ, ಹಂಗಾಗಿ ಕತ್ಲಲ್ಲಿ ಮಾಡ್ತಾ ಇದ್ದೀನಿ ಬ್ಯಾಟ್ರಿ ಹಾಕ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್, ಥ್ಯಾಂಕ್ ಯು.